ರವಿಕುಮಾರ್ ಮಾಡಿರೋದು ನೀಚ ಕೆಲಸ, ಕ್ಷಮೆ ಕೇಳಬೇಕಿದಕ್ಕೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತಾಗಿ ಆಗ್ರಹಿಸಿದ್ದಾರೆ. ರವಿಕುಮಾರ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ರೆ ಅವಮಾನ ಆಗತ್ತೆ ಅಂತ, ಅವಮಾನ ಮಾಡ್ದಂಗಾಗತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಎಂಎಲ್ಸಿ ವಿರುದ್ಧ ಎಚ್.ಕೆ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದುರ್ದೈವ ಅಂದ್ರೆ ಶಾಸನ ಸಭೆಯ ಸದಸ್ಯರೊಬ್ಬರು, ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಆ ರೀತಿ ಕಾನೂನುಗಳಿವೆ. ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು. ಸಮಾಜ ಖಂಡನೆ ಮಾಡ್ತೀವಿ. ಏನಾದರೂ ರವಿಕುಮಾರ್ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು, ಆತ್ಮಸಾಕ್ಷಿ, ಆ ಆತ್ಮಪ್ರಜ್ಞೆ ಇದ್ರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಅತ್ಯಂತ ರವಿಕುಮಾರ್ ಮಾಡಿರೋದು ನೀಚ ಕೆಲಸ, ಕ್ಷಮೆ ಕೇಳಬೇಕಿದಕ್ಕೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತಾಗಿ ಆಗ್ರಹಿಸಿದ್ದಾರೆ. ರವಿಕುಮಾರ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ರೆ ಅವಮಾನ ಆಗತ್ತೆ ಅಂತ, ಅವಮಾನ ಮಾಡ್ದಂಗಾಗತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಎಂಎಲ್ಸಿ ವಿರುದ್ಧ ಎಚ್.ಕೆ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದುರ್ದೈವ ಅಂದ್ರೆ ಶಾಸನ ಸಭೆಯ ಸದಸ್ಯರೊಬ್ಬರು, ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಆ ರೀತಿ ಕಾನೂನುಗಳಿವೆ. ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು. ಸಮಾಜ ಖಂಡನೆ ಮಾಡ್ತೀವಿ. ಏನಾದರೂ ರವಿಕುಮಾರ್ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು, ಆತ್ಮಸಾಕ್ಷಿ, ಆ ಆತ್ಮಪ್ರಜ್ಞೆ ಇದ್ರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಅತ್ಯಂತ ರವಿಕುಮಾರ್ ಮಾಡಿರೋದು ನೀಚ ಕೆಲಸ, ಕ್ಷಮೆ ಕೇಳಬೇಕಿದಕ್ಕೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತಾಗಿ ಆಗ್ರಹಿಸಿದ್ದಾರೆ. ರವಿಕುಮಾರ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ರೆ ಅವಮಾನ ಆಗತ್ತೆ ಅಂತ, ಅವಮಾನ ಮಾಡ್ದಂಗಾಗತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಎಂಎಲ್ಸಿ ವಿರುದ್ಧ ಎಚ್.ಕೆ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದುರ್ದೈವ ಅಂದ್ರೆ ಶಾಸನ ಸಭೆಯ ಸದಸ್ಯರೊಬ್ಬರು, ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಆ ರೀತಿ ಕಾನೂನುಗಳಿವೆ. ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು.
ಸಮಾಜ ಖಂಡನೆ ಮಾಡ್ತೀನಿ. ಏನಾದರೂ ರವಿಕುಮಾರ್ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು, ಆತ್ಮಸಾಕ್ಷಿ, ಆ ಆತ್ಮಪ್ರಜ್ಞೆ ಇದ್ರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಅತ್ಯಂತ ರವಿಕುಮಾರ್ ಮಾಡಿರೋದು ನೀಚ ಕೆಲಸ, ಕ್ಷಮೆ ಕೇಳಬೇಕಿದಕ್ಕೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತಾಗಿ ಆಗ್ರಹಿಸಿದ್ದಾರೆ. ರವಿಕುಮಾರ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ರೆ ಅವಮಾನ ಆಗತ್ತೆ ಅಂತ, ಅವಮಾನ ಮಾಡ್ದಂಗಾಗತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಎಂಎಲ್ಸಿ ವಿರುದ್ಧ ಎಚ್.ಕೆ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದುರ್ದೈವ ಅಂದ್ರೆ ಶಾಸನ ಸಭೆಯ ಸದಸ್ಯರೊಬ್ಬರು, ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಆ ರೀತಿ ಕಾನೂನುಗಳಿವೆ. ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು. ಸಮಾಜ ಖಂಡನೆ ಮಾಡ್ತೀವಿ. ಏನಾದರೂ ರವಿಕುಮಾರ್ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು, ಆತ್ಮಸಾಕ್ಷಿ, ಆ ಆತ್ಮಪ್ರಜ್ಞೆ ಇದ್ರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಅತ್ಯಂತ ರವಿಕುಮಾರ್ ಮಾಡಿರೋದು ನೀಚ ಕೆಲಸ, ಕ್ಷಮೆ ಕೇಳಬೇಕಿದಕ್ಕೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಈ ಕುರಿತಾಗಿ ಆಗ್ರಹಿಸಿದ್ದಾರೆ. ರವಿಕುಮಾರ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೇ ಇದ್ರೆ ಅವಮಾನ ಆಗತ್ತೆ ಅಂತ, ಅವಮಾನ ಮಾಡ್ದಂಗಾಗತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಎಂಎಲ್ಸಿ ವಿರುದ್ಧ ಎಚ್.ಕೆ. ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ದುರ್ದೈವ ಅಂದ್ರೆ ಶಾಸನ ಸಭೆಯ ಸದಸ್ಯರೊಬ್ಬರು, ಬಿಜೆಪಿಯ ನಾಯಕರೊಬ್ಬರು ನಮ್ಮ ಮಹಿಳಾ ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ನೀಚ ಕೆಲಸ. ಇವತ್ತು ಮಹಿಳೆಯರಿಗೆ ಸಣ್ಣ ಅಗೌರವ ಆದರೂ ಸಹಿತ ಸಹಿಸದೇ ಇರತಕ್ಕಂಥ ಸಮಾಜ ನಮ್ಮದು. ಆ ರೀತಿ ಕಾನೂನುಗಳಿವೆ. ಅಂಥದ್ರೊಳಗೆ ಈ ರೀತಿ ಲಘುವಾದ ಅವಮಾನ ಮಾಡತಕ್ಕಂಥ ಏನು ಮಾತಿದೆ, ಶಬ್ದಗಳಿವೆ, ಇದು ತೀವ್ರವಾಗಿ ಖಂಡನೆ ಮಾಡಲೇಬೇಕು. ಸಮಾಜ ಖಂಡನೆ ಮಾಡ್ತೀವಿ. ಏನಾದರೂ ರವಿಕುಮಾರ್ ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು, ಆತ್ಮಸಾಕ್ಷಿ, ಆ ಆತ್ಮಪ್ರಜ್ಞೆ ಇದ್ರೆ ಅವರು ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಅತ್ಯಂತ